ನಮ್ಮ ಕನ್ನಡದ ಡೈರೆಕ್ಟರ್ ಆಗಿರುವಂತಹ ಪ್ರೇಮ್ ಅವರ ಸಿನಿಮಾ ಅಂತಂದ್ರೆ ಅಲ್ಲಿ ಹಾಡುಗಳದೇ ದರಬಾರಾಗಿರುತ್ತೆ. ಸೊ ಹಾಡುಗಳು ಸಖತ್ತಾಗಿ ಬಂದಿರುತ್ತೆ. ಲಿರಿಕ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅವರು ಹಾಡೋದಾಗಿರ್ಬೋದು ಎಲ್ಲವೂ ಕೂಡ ಸಖತ್ತಾಗಿರುತ್ತೆ. ಅವರ ಸಿನಿಮಾ ಅಂತಂದ್ರೆ ಅಲ್ಲಿ ಹಾಡುಗಳದ್ದು ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಹಾಡುಗಳನ್ನ ಹಾಡ್ತಾರೆ. ಅವರ ಪ್ರತಿಯೊಂದು ಸಿನಿಮಾದ ಕತೆ ಚೆನ್ನಾಗಿರ್ಲಿ ಬಿಡ್ಲಿ, ಹಾಡುಗಳಂತೂ ಸೂಪರ್ ಹಿಟ್ ಆಗೇ ಇರುತ್ತೆ. ಅಷ್ಟೊಂದು ಹಾಡಿಗೆ ಅವರು ಫೇಮಸ್ ಆಗಿರ್ತಾರೆ ಅಂತ ಹೇಳ್ಬೋದು ನಮ್ಮ ಪ್ರೇಮ್ ಅವರು. ಸೊ ಅವರೇ ಡೈರೆಕ್ಟ್ ಮಾಡಿರುವಂತ ಒಂದು ಸಿನಿಮಾ ಯಾವ್ದಪ್ಪ ಅಂತಂದ್ರೆ ಅದು ಕೇಳಿ. ನಮ್ಮ ಧ್ರುವ ಸರ್ಜಾ ಅವರು ಮೇನ್ ಲೀಡಲ್ಲಿ ಆಕ್ಟ್ ಮಾಡ್ತಿರುವಂಥ ಸಿನಿಮಾ. ಇದರಲ್ಲಿ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರಮೇಶ್ ಅರವಿಂದ್ ಸರ್ ಮತ್ತೆ ನಮ್ಮ ರವಿಚಂದ್ರ ಸರ್ ಇದ್ದಾರೆ. ಸುಮಾರು ದೊಡ್ಡ ತಾರಾ ಬಳಗವನ್ನು ಹೊಂದಿರುವಂಥ ಸಿನಿಮಾ ನಮ್ಮ ಕಿಡಿ ಸಿನಿಮಾ. ಸೊ ಈ ಸಿನಿಮಾದ ಒಂದು ಹಾಡು ಇವತ್ತು ರಿಲೀಸ್ ಆಗಿದೆ. ಅದು ಅಂತಮ್ಮ ಜೋಡೆತ್ತುಕೊಂಡು ಅನ್ನುವಂಥ ಒಂದು ಸಾಂಗ್, ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ. ಸೊ ಇವರ ಒಂದು ಹಾಡನ್ನ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಷ್ಟೊಂದು ಮೋಡಿ ಮಾಡಿಬಿಡುತ್ತೆ ಜನಗಳಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಡು. ಸೊ ಹಾಗಾಗಿ ಈ ಒಂದು ಸಿನಿಮಾದ ಒಂದು ಹಾಡನ್ನ ಬಿಟ್ಟಿದ್ದಾರೆ. ಸೊ ಇದು 3ನೇ ಹಾಡು ಅನ್ಕೋತೀನಿ. ಒಂದು ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಆಗಿರ್ಬೋದು, ಅಥವಾ ಆ ಶಿವನ ಹಾಡಾಗಿರ್ಬೋದು, ಸಖತ್ತಾಗಿ ಟ್ರೆಂಡ್ ಆಗಿ ಸಖತ್ ಹಿಟ್ ಆಗಿದ್ದಾವೆ ಹಾಡುಗಳು. ಸೊ ಇವತ್ತು ಅಂತಮ್ಮ ಜೋಡೆತ್ತುಕೊಂಡು ಅನ್ನುವಂಥ ಒಂದು ಲಿರಿಕಲ್ ಸಾಂಗ್ ನ ರಿಲೀಸ್ ಮಾಡಿದೆ ಚಿತ್ರತಂಡ. ಅದರ ಬಗ್ಗೆ ನಾವು ಮಾತಾಡ್ಕೊಂಡು ಬರೋಣ. ಅದನ್ನ ವಿಡಿಯೋ ನೋಡಿ ಅದರ ಒಂದು ರಿವ್ಯೂ ಕೊಡೋಣ, ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋಣ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಯಾರೆಲ್ಲ ಚಾನಲ್ಗೆ ಫಸ್ಟ್ ಮಂದಿರ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ಒಂದು ವಿಡಿಯೋಗೆ ನಿಮ್ಮ ಒಂದು ಲೈಕ್ ಇರಲಿ, ಸಪೋರ್ಟ್ ಇರಲಿ, ಹಾಗೆ ಬೆಲ್ ಐಕಾನ್ ನಾವು ಮರಿಬೇಡಿ ಅಂತ ಇಷ್ಟಪಡ್ತೀನಿ. ನಿಮ್ಮ ಒಂದು ಲೈಕ್, ಒಂದು ಸಪೋರ್ಟ್, ಒಂದು ಸಬ್ಸ್ಕ್ರೈಬ್ರಿಂದ ನನಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಕ್ಕತ್ತಾಗುತ್ತೆ. ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ಒಂದು ಸಾಂಗ್ ಯಾವ ರೀತಿ ಬಂದಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ರಿಯಾಕ್ಷನ್ ಅಂಡ್ ರಿವ್ಯೂ ಕೊಡೋಣ. ನೋಡೋಣ. ನಾನಂತೂ ಸಖತ್ ಎಕ್ಸಾಕ್ಟ್ ಆಗಿ ಆಗಿದ್ದೀನಿ. ಯಾಕಂದ್ರೆ ಪ್ರೇಮ್ ಅವ್ರ ಸಾಂಗ್ ಯಾವ ರೀತಿ ಇರುತ್ತೆ, ಒಂದು ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಒಂಥರ ಚೆನ್ನಾಗಿ ಬರೀತಾರೆ. ಈ ಒಂದು ಸಾಂಗ್ನ ಹಾಡಿರೋದು ಕೂಡ ಅವರೇ. ಸೊ ಇದರಲ್ಲಿ ಯಾರೆಲ್ಲ ಹಾಡಿದ್ದಾರೆ ಅಂತ ನೋಡಕ್ ಹೋಗೋಣ. ಮೊದಲೇ ಇದು ಸಾಂಗ್ ಬಂದ್ಬಿಟ್ಟು ಅಂತಮ್ಮ ಜೋಡೆತ್ತುಕೊಂಡು, ಸಿಂಗರ್ ಬಂದ್ಬಿಟ್ಟು ನಮ್ಮ ಪ್ರೇಮ್ ಅವರೇ ಹಾಡಿರೋದು. ಸೊ ಇದನ್ನ ಬರೆದಿರೋದು ಮಂಜುನಾಥ್ BS ಅವರು. ಸೊ ಇದನ್ನ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ನಮ್ಮ ಅರ್ಜುನ್ ಜನ್ಯ ಅಂತ ಹೇಳ್ಬೋದು. ಕನ್ನಡದ AR ರೆಹಮಾನ್ ಅಂತಂದ್ರೆ ಅದು ನಮ್ಮ ಅರ್ಜುನ್ ಜನ್ಯ ಅವರೇ. ಸೊ ಅರ್ಜುನ್ ಜನ್ಯ ಅವರು ಕಂಪೋಸ್ ಮಾಡಿದ್ದಾರೆ. ಸೊ ಹಾಡಿರೋದು ಪ್ರೇಮ್ ಅವರು, ಬರೆದಿರೋದು ಮಂಜುನಾಥ್ BS ಅಂತ. ಸೊ ಇಲ್ಲಿ ಲೀಡ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೋತಾ ಇರೋದು ನಮ್ಮ ಧ್ರುವ ಸರ್ಜಾ ಅವರು ಮತ್ತೆ ರೇಷ್ಮಾ ನಾನಯ್ಯ ಅವರು. ಸಖತ್ತಾಗಿ ಒಂಥರ ಹೈಪ್ ಆಗಿರುತ್ತೆ ಅವ್ರ ಸಾಂಗ್ಗಳು. ಕೇಳಕ್ಕೆ ಮ್ಯೂಸಿಕ್ ಒಂಥರ ಕೇಳ್ತಾ ಇರಬೇಕು ಅನ್ನೋ ರೀತಿ ಇರುತ್ತೆ. ಸೊ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತ. ಸೊ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅಂತ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಜಸ್ಟ್ ಇವಾಗ ಸಾಂಗ್ ಯಾವ ರೀತಿ ಅಂತ ಅದಕ್ಕೆ ರಿಯಾಕ್ಷನ್ ಮಾಡೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಬನ್ನಿ, ಹಾಗಿದ್ರೆ ಮಾಡೋಣ ಸ್ಟಾರ್ಟ್. ಮ್ಯೂಸಿಕ್ ಆನಂದ್ ಆಡಿಯೋ. ಮ್ಯೂಸಿಕ್ ಸಖತ್ತಾಗಿರುತ್ತೆ ಅವ್ರದ್ದು. ಶೋ ಮ್ಯಾನ್ ಪ್ಲೇನ್ಸ್ ಪ್ರೊಡ್ಯೂಸ್ ವೆಂಕಟ್ ಕೆ ನಾರಾಯಣ್ KVN. ಆಕ್ಷನ್ ಫಿಲ್ಮ್ಸ್ ಧ್ರುವ ಸರ್ಜಾ. ಒಂಥರ ಸಖತ್ತಾಗಿರುತ್ತೆ ಅವ್ರ ಹಾಡು. ಮ್ಯೂಸಿಕ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಕೇಳಕ್ಕೆ ದೃಷ್ಟಿ ತೆಗಿತಾ ಇದ್ದಾರೆ. ಒಂದೊಂದು ಹಾಡಲ್ಲಿ ಒಂದೊಂದು ಫೀಲ್ ಚೆನ್ನಾಗಿರುತ್ತೆ. ಒಂದು ಡಿಫ್ರೆಂಟ್ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು ಪ್ರೇಮ್ ಅವರು. ಸಖತ್ತಾಗಿ ಹಾಡು, ವಾಯ್ಸ್ ಒಂಥರ ಕೇಳಿ ಸಖತ್ತಾಗಿರುತ್ತೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್, ಭೂಷಣ್ ನಿಲ್ಲಂ ಅಪ್ ಮೋಹನ್ ಬೇಕಿರಿ. 100% ನಿಜ. ಇವತ್ತಿನ ಪರಿಸ್ಥಿತಿ ಇದು ಲಿರಿಕ್ಸಲ್ಲಿ 2 ಲಿರಿಕ್ಸಲ್ಲಿ ಹೇಳಿದಾರೆ ಅದು ನಿಜ. ಅದು ಖಂಡಿತವಲ್ಲ, ತಂಗಿ ಬಗ್ಗೆ ನಡೆದು ಯಾವತ್ತು ಕಲಿಬೇಕು. ದೊಡ್ಡ ತಾರಾ ಬಳಗ ಇದೆ ಅಂತ ಹೇಳ್ಬೋದು ಸಿನಿಮಾದಲ್ಲಿ.
ಮ್ಯೂಸಿಕ್ ಆಗಿರ್ಬೋದು, ಹಾಡಾಗಿರ್ಬೋದು, ವಾಯ್ಸ್ ಆಗಿರ್ಬೋದು ಕೇಳಕ್ಕೆ ಬಂದಾಗ ಚೆನ್ನಾಗಿರುತ್ತೆ. ಸಖತ್ತಾಗಿ ವೈಬ್ ಕೊಡ್ತಾ ಇದ್ವಿ ಕೂಡ ಸಾಂಗು. ಪರ್ಸನಲ್ ನನಗೆ ತುಂಬ ಇಷ್ಟ ಆಗ್ತದೆ. ಜೀವನದ ಅರ್ಥಗಳನ್ನ ಈ ಒಂದು ಹಾಡಿನಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಖಂಡಿತವಲ್ಲದ ವಾಯ್ಸ್ ಒಂಥರ ಅದ್ಭುತವಾಗಿರುತ್ತೆ ಅವ್ರದ್ದು. ಒಂದು ಪ್ರೇಮ್ ಅವ್ರದ್ದು ಒಂದು ಪ್ರೇಮ್ ಅಂತಂದ್ರೆ ಸಾಂಗ್ ಅಲ್ಲಿ ಅದರಲ್ಲಿ ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿ ಹಾಡ್ತಾರೆ ಅವರು. ವೆಂಕಟ್ ಕೆ ನಾರಾಯಣ್ ಪ್ರೇಮ್ಸ್. ಏಪ್ರಿಲ್ ರಿಲೀಸ್ ಇದೆ 30ನೇ ತಾರೀಕು. ಇದೇ ಏಪ್ರಿಲ್ ಅಂದರೆ ಬರುವ ಏಪ್ರಿಲ್ಗೆ ಈ ಸಿನಿಮಾ ರಿಲೀಸ್ ಆಗ್ತದೆ. ಅದು 30ನೇ ತಾರೀಕು ರಿಲೀಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಥಿಯೇಟರಿಕಲ್ ರಿಲೀಸ್ 34/2026 ಅಂದರೆ ಏಪ್ರಿಲಲ್ಲಿ ಬರುತ್ತೆ ಇದು. ಸೊ ಸಖತ್ತಾಗಿದೆ ಸಾಂಗ್ ಲಿರಿಕ್ಸ್ ಕೇಳ್ತಾನೆ ಇರಬೇಕು. ಅಂದರೆ ಈ ಸಾಂಗನ್ನು ಕೇಳಬೇಕಂದ್ರೆ ಲಿರಿಕ್ಸನ್ನು ಕೇಳಿ ನಿಮ್ಗೆ ಅರ್ಥ ಆಗುತ್ತೆ. ಈಗಿನ ಒಂದು ಜನ್ರೇಷನ್ಲಿ ಯಾವ ರೀತಿ ಇದ್ದಾರೆ ಎಲ್ಲರೂ ಅನ್ನೋದನ್ನ ಒಂದು ಸಾಂಗ್ನ ಮುಖಾಂತರ ಹೇಳ್ತಾರೆ. ಸೊ ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು 2 ಲೈನ್ ಬಂತದು. ಒಂದೇ ತಾಯಿಲಿ ಹುಡ್ತಾರೋ, ಆಮೇಲೆ ತಾಯಿನ ಭಾಗ ಮಾಡ್ತಾರೋ ಅನ್ನೋ ಒಂದು ಲೈನ್ ಆಗಿರ್ಬೋದು. ಒಂದೇ ಮನೇಲಿ ಇರ್ತಾರೋ, ಮಧ್ಯೆ ಗೋಡೆನ ಕಟ್ತಾರೋ ಅನ್ನೋ ಒಂದು ಈ 2 ಲೈನ್ ಇದೆ. ನನಗೆ ನಿಜ ಇಷ್ಟ ಆಯ್ತು. ಯಾಕಂದ್ರೆ ಈಗಿರುವಂಥ ಒಂದು ಸನ್ನಿವೇಶ ಕೂಡ ಅದೇ ರೀತಿ ಇದೆ. ಒಂದೇ ತಾಯಿಲಿ ಹುಟ್ಟಿದ್ರು ಕೂಡ ತಾಯಿನ ಅಂದ್ರೆ ಭಾಗ ಮಾಡೋದು. ನೀನ್ ಸಾಕು, ನಾನು ಸಾಕ್ತೀನಿ, ನನ್ನ ಕಡೆ ಆಗಲ್ಲ, ನೀನ್ ಸಾಕು, ನಿನ್ ಕಡೆ ಆಗಲ್ಲ, ಅವ್ರು ಸಾಕ್ತಾರೆ ಅನ್ನೋ ಇದೇ ರೀತಿ ಆಗ್ತಾ ಇದೆ. ಸೊ ಅದನ್ನ ಚೆನ್ನಾಗಿ ಒಂದು ಲೈನ್ ಮುಖಾಂತರ ಹೇಳಿದ್ದಾರೆ. ಮತ್ತೆ ಒಂದೇ ಮನೇಲಿ ಇರ್ತಾರೆ, ಮನೆಯಲ್ಲೇ ಗೋಡೆನ ಹಾಕೋತಾರೆ ಅಂತಂದ್ರೆ ಭಾಗ ಮಾಡುವುದು ಈಗಿನ ಒಂದು ಜನರೇಷನ್ಲಿ ತುಂಬಾ ಆಗ್ತದೆ. ಸೊ ಅದನ್ನ ಹಾಡಿನ ಮುಖಾಂತರ ಸಖತ್ತಾಗಿ ಹೇಳಿದ್ರು. ನನಗಂತೂ ತುಂಬಾ ಇಷ್ಟ ಆಯ್ತು ಸಾಂಗು. ಪ್ರೇಮ್ ಅವರ ಸಾಂಗ್ ಅಲ್ಲಿ ಏನೋ ಒಂದು ಅರ್ಥ ಇರುತ್ತೆ. ಸೊ ಯಾವುದೇ ಒಂದು ಸಾಂಗ್ ಕೇಳ್ಬೇಕಾದ್ರೂ ಈಗಿನ ಸಾಂಗ್ ಅಂತ ಹೇಳಬೇಡಿ, ಅದು ಅರ್ಥನೇ ಇರಲ್ಲ, ಆ ಸಾಂಗ್ ಬರ್ತಾ ಇದೆ. ಬಟ್ ಈ ಒಂದು ಸಾಂಗ್ ಅನ್ನ, ಈ ರೀತಿ ಬರುವಂತ ಸಾಂಗ್ಗಳನ್ನ ನೀವು ಹೆಡ್ಫೋನ್ ಹಾಕೊಂಡು ಒಬ್ಬರು ಇದ್ದಾಗ ಒಂದೊಂದು ಸಾಲುಗಳನ್ನ ಕೇಳ್ತಾ ಹೋಗಿ, ಅಂದ್ರೆ ಅದರ ಅರ್ಥನೇ ಮಾಡ್ಕೋತಾ ಹೋಗಿ, ಸಾಂಗ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿ ಇತ್ತು. ನನಗೆ ಪರ್ಸನಲಿ ಇಷ್ಟ ಆಯಿತು ಈ ಸಾಂಗು. ಅಂದರೆ ಈಗಿಂದ ಬೇರೆಯವ್ರನ್ನ ಹುರ್ಕೋಬೇಡಿ, ಬೇರೆಯವರು ಅಂದ್ರೆ ಕಣ್ಣು ಹಾಕಬೇಡಿ. ತುಂಬ ಚೆನ್ನಾಗಿ ಪ್ರತಿಯೊಂದು ಏನು ಲೈನಲ್ಲಿದೆ, ಪ್ರತಿಯೊಂದೊಂದು ಲೈನ್ಗಳಲ್ಲೂ ಒಂದೊಂದು ಅರ್ಥನ ಇಟ್ಟಿದ್ದಾರೆ ಪ್ರೇಮ್ ಅವರು. ಸೊ ಒಂದ್ಸಲ ಇನ್ನೊಂದು ಸಲ ಅದನ್ನ ಕೇಳಿ. ಮಂಜುನಾಥನ್ ಅವರು ಇದನ್ನ ಬರೆದಿದ್ದಾರೆ, ಸಖತ್ತಾಗಿ ಬರೆದಿದ್ದಾರೆ. ಪ್ರತಿಯೊಂದು ಒಂದು ಲೈನ್ಸಲ್ಲೂ ಒಂದೊಂದು ಅರ್ಥನ ಅಡಗಿಸಿದ್ದಾರೆ ಅಂತ ಹೇಳ್ಬೋದು. ನನಗೆ ಪರ್ಸನಲ್ ಆಗಿ ಸಖತ್ತಾಗಿ ಇಷ್ಟ ಆಯಿತು. ಸಿನಿಮಾ ಹೇಗಿದೆ ಏನೇ ನೋಡ್ಬೇಕು. ನಾವು ಟ್ರೇಲರ್ ನೋಡಿದ್ರೆ ಒಂಥರ ಇದು ಬರೇ ಹೊಡೆದಾಡೋ ಸ್ಟೋರಿ ಅಂತ ಅನಿಸ್ತಾ ಇದೆ. ಅದಾಗದೇ ಇರಲಿ, ಅದರಲ್ಲಿ ಒಂದು ಒಳ್ಳೆ ಸ್ಟೋರಿ ಇರಲಿ, ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಇರಲಿ. ಬರೀ ಹೊಡೆದಾಟ ಅದನ್ನ ಬಿಟ್ಟು ಎಲ್ಲ ಕುತ್ಕೊಂಡು ಏನೋ ಒಂದು ಕಥೆನ ನಮಗೆ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಪ್ರೇಮ್ ಅವ್ರನ್ನ. ನೋಡೋಣ ಏನಾಗೈತೆ ಅಂತ. ಬರೀ ಟ್ರೇಲರ್ ನೋಡಿ ಅದನ್ನೆಲ್ಲ ಅನ್ನಕ್ಕೆ ಹೋಗ್ಬಿಡಿ. ಸಿನಿಮಾ ರಿಲೀಸ್ ಅಂದಮೇಲೆ ಅದರ ಬಗ್ಗೆ ಒಪಿನಿಯನ್ ಮಾತಾಡೋಣ. ಬಟ್ ಈಗಿನ ಒಂದು ಜನರೇಷನ್ ಹೊಡೆದಾಡೋ ಲಾಂಗು ಮಚ್ಚು ಇದೇ ಬರ್ತಾ ಇದೆ. ಬಟ್ ಜನಗಳಿಗೆ ಇಷ್ಟ ಆಗೋಂಥ ಒಂದು ಸಿಂಪಲ್ ಸ್ಟೋರಿ ಆದರೂ ಕೂಡ ಜನಗಳಿಗೆ ಇಷ್ಟಪಡುವಂಥ ಒಂದು ಸ್ಟೋರಿನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಈ ಒಂದು ಹೋಪ್ ಇದೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಇವಾಗ ನಮ್ಮ ಕನ್ನಡದ ಸಿನಿಮಾಗಳು ಮ್ಯಾಕ್ಸ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಮತ್ತು 45 ಆಗಿರ್ಬೋದು ರಿಲೀಸ್ ಆಗಿದೆ. ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡಿ, ಎಲ್ಲೋ ಕನ್ನಡವನ್ನು ಬೆಳೆಸಿ, ಕನ್ನಡ ಸಿನಿಮಾನ ಬೆಳೆಸೋಣ, ಕನ್ನಡದ ನಮ್ಮ ಸ್ಟ್ಯಾಂಡರ್ಡ್ನ ಮೇಲಕ್ಕೆ ತೆಗೆದುಕೊಂಡು ಹೋಗೋಣ. ಸೊ ನಾನು ಹೇಳಿದಷ್ಟೇ, ಫ್ಯಾನ್ ವಾರ್ ಬೇಡ, ಎಲ್ಲರೂ ಸ್ಟಾರುಗಳು, ಎಲ್ಲ ಹೀರೋಗಳು ಒಂದೇ. ಸೊ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಎಲ್ಲ ಹೀರೋಗಳನ್ನ ಪ್ರೀತಿಸೋಣ, ಎಲ್ಲ ಹೀರೋಗಳನ್ನ ಬೆಳೆಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.